ಈಗ ಅಲ್ಲಿಂದ ಮಳೆ ಇಲ್ಲ, ಮಳೆ ಬಂದರೆ ಎಲ್ಲ. ಮಳೆ ಬರಲಿ ಅಂದರೆ ಏನು ಮಾಡಬೇಕು? ಒಕ್ಕಲಿಗೆ ಭಾಳ ಹೈರಾಣದ. ಮಳೆ ಬರಲಿಲ್ಲಪ್ಪ ಅಂದ್ರೆ ಬಿತ್ತಬೇಕು ಹೆಂಗೆ, ಬೆಳಿಬೇಕು ಹೆಂಗೆ, ಕಾಳು ಬೆಳೆಸ್ಬೇಕು ಹೆಂಗೆ, ಎಷ್ಟು ಹೈರಾಣದ ನೋಡ್ರಿ. ಹಿಂಗೆ ಅತಿಗೆ ನಾದನಿ ಅಂದರೆ ಅಣ್ಣನ ಹೆಂಡತಿ ಗಂಡನ ತಂಗಿ ಇಬ್ಬರು ಹೊಲಕ್ಕೆ ನಡೆದಿರಂತ. ಹೊಲಕ್ಕೆ ನಡೆದಾಗ ನಾನೇ ಮಾತಾಡ್ತಿರಂತ. ಏನಂತ? ಏನಮ್ಮ ಮಳೆ ಬರಲಿಲ್ಲ ವೈನಿ, ಮಳೆ ಹ್ಯಾಂಗೆ ಮಾಡಬೇಕು, ಹ್ಯಾಂಗಿಲ್ಲ, ನಾವು ಒಕ್ಕಲಿಗೆ ಹೆಂಗೆ ಬದುಕಬೇಕು ಅಂತ ನಾದಿನಿ ಕೇಳತ್ತದು. ಏನಂದಳಂತ? ವೈನಿ ಮಾತಂದ್ರೆ ಒಂದು ಮಾತು ಹೇಳ್ತೀನಿ ನಿನಗೆ. ಅದು ಏನು ಮಾತಮ್ಮ? ಈಗ ಹಿಂದಕ್ಕೆ ನಮ್ಮ ಅಜ್ಜಿ ಅಂತೇಳು ಮೇಘರಾಜಾಗ ಅಂದ್ರೆ ಮಳೆಗೆ ಅಂದ್ರೆ ಈಗ ಮೇಘಗೆ ನಾನು ಒಂದು ಅವು ಪ್ರಿಯದ ಹೆಂಡತಿ ಆತೀನಂದ್ರೆ ಮಳೆ ಬರ್ತದಂತ. ನನ್ನ ಗಂಡನವ್ವ ನಾಯಕ ಅಲ್ಲಿ ಅಂದೊಳತಿಗಿ. ಈಗ ಹ್ಯಾಂಗೆ ಮಾಡಬೇಕು? ನೀ ಆಗಿ ಏನು ಮಾಡ್ತದ ಅಂದೊಳಕಿ ನಾದಿನಿ. ನಾಯಕ ಆಗ್ಬೇಕು ರೀ ವೈನಿ, ನಾಯಕ ಆಗಬೇಕು. ನಿನಗೇನೇನೋ ಲಗ್ನ ಮಾಡಿಕೊಟ್ಟಿವಿ, ಯಾಗಮ್ಮ ಏನು ಮಾಡ್ತದ, ಮಳೆಯಾರ ಬರಲಿ ನಮ್ಮ ಮರ್ತ್ಯಾಕ ಅಂದೊಳಕಿ. ಆತಿನಂತನು ಮಳೆ ಬರಲಿ ಆತಿನಂತನು ಅಂತ ಅಮ್ಮದು. ಆಕೆ ಏನು ಮಾಡಿದ್ರು? ಆತೀನಿ ಮೇಘರಾಜ ಬಾ ಭೂಮಿಗೆ ಬಾರಪ್ಪ, ನಾ ಆತೀನಿ ನಿನ್ನ ಹೆಂಡ್ತಿ ಅಂದೊಳಕಿ. ಹೊಲಕ್ಕೆ ಹೋಗಿ ಅತ್ತಿಗೆ ನಾದಿನಿ ಹೊಂಟಿರು, ಸಿಕ್ಕಂಗೆ ಹೊಡಿಲತ್ತತ್ತು ಮಳೆ. ಭೂಮಿಗೆ ನೀರು ಬಿದ್ದು ಮಗನ ಅತ್ತೂಲು ಕೊತ್ತೂಲು ಹಳ್ಳ ಕೊಳ್ಳ ಎದೆದಕ್ಕೋ ಎಲ್ಲ ಆಲತ್ತತ್ತು. ಆಲತ್ರ ಅವಾಗ ಏನು ಮಾಡಿದೊಳಕಿ ಗೊತ್ತು? ಹಳ್ಳ ಕೊಳ್ಳ ಆಲತ್ತಾಗ ಆವಾಗ ಅತ್ತಿಗೆ ಅಂತಾಳಂತ, ಏನು ಪುಣ್ಯವಂತಿ ದೇವ, ನೀ ಮೇಘರಾಜ ಹೆಂಡ್ತಿ ಆತೀನಂದ್ರೆ ಮತ್ತಂದ್ರೆ ಮಳೆ ಮಾಡ್ತು, ನಮ್ಮ ನಾಳೆ ಬಿತ್ತಲಾಕ ಹಾದಿ ಆಯಿತು. ಯಾಕಾಗಲ್ಲ ಯಾಕೆವ, ಏನು ದೊಡ್ಡ ಮಾತದ, ಅವ ಏನು ಬರ್ತಾನ? ನಾ ಅಮ್ಮದಂದು ವೈನಿ, ಅವ ಏನು ಪಾಪ ಪರಮಾತ್ಮ, ನಾವು ಹೆಂಗೆ ಬರ್ತಾನೆ? ಮನೆಗೆ ಹೋದು ರಾತ್ರಿಗೆ ಅಜ್ಜಿ ಇದ್ದಳು ಮನ್ಯಾಗ. ಅವ್ರ ಗಂಡ ಹೆಂಡತಿ ಅವ್ರ ತಾಯಿ ತಂದೆ ಯಾರು ಕೊಲ್ಯಾಗ ಯಾರ ರೂಮಿನಾಗ ಅವ್ರು ಮಕ್ಕೊಂಡ್ರು. ನಮ್ಮ ಕಡೆ ಕೊಲ್ಲಿ ಅಂತೇವ್ರಿ. ಯಾರ ರೂಮಿನಾಗ ಅವ್ರು ಮಕ್ಕೊಂಡ್ರು. ಈಕಿ ತನ್ನ ಅಜ್ಜಿ ತಾನು ಒಂದು ರೂಮಿನಾಗ ಮಕ್ಕೊಂಡ್ರು. ರಾತ್ರಿಗೆ ಬಂದು ತಟ್ಟಿ ತೆರೀರಿ ಅಂದ. ತಟ್ಟಿ ತೆರೀಲಿಲ್ಲ. ಅವ್ರು ತಟ್ಟಿ ತೆರಲೋದು. ಆಯಿ ಅಂದು. ಯಾಕೆ ಮಗ ಅಂದ. ಮತ್ತು ಮೇಘರಾಜಾಗ ಹಾಕಿ ಹಿಂಗಾರ ವೈನಿ ಅಂದಳು, ನೀ ಲಗ್ನ ಆತೀನಂತನು, ಮತ್ತು ಮಳೆಯಾರ ಬರಲಿ ಅಂದಳು. ನಾ ಅಂದೀನಿ, ಅವನೇ ಬಂದಾನಿವ ಅಂದು. ಮಗ ಅವ ಹೆಂಗೆ ಬರ್ತಾನೆ ಅಲ್ಲಿಗೆ, ನಿನ್ನ ಬಲಿಗೆ ಹೆಂಗೆ ಬರ್ತಾನೆ? ನಿಮ್ಮಂಥವ್ರ ಬಲಿಗೆ ಅಂಥವ ಬಂದ್ರೆ ನಮ್ಮದೇಟು ಪುಣ್ಯ ಅದಾವ ಅಂದೊಳಕಿ. ಇಲ್ಲ ಅಜ್ಜಿಯಾಗ ಅವನೇ ಅಂದಳು. ಅಂದಮೇಲೆ ಮುದುಕಿ ಎದುರು ಬಂತು, ತಟ್ಟಿ ತೆರೆದ ಬಾಜು ಅದ. ನಾವು ಹೋಗಿದ ಮೇಲೆ ಹ್ಯಾಂಗೆ ಮಾಡಬೇಕು? ಈಕೆ ಹ್ಯಾಂಗಾದ್ರೆ ಬಿಡಲಿನವ, ಮೇಘ ಬಿಡಲ್ಲವ. ಮತ್ತು ಮರುದಿನ ಏನು ಮಾಡ್ದ? ಬಳಗಾರಾಗಿ ಬಂದನು. ಬಳಿ ಅಂತ ನಾಗರಮಶಿ ಮುಂದಿತ್ತು. ಬಳಿಯವ ಅಂತ ಹೊಂಟ. ಅತ್ತಿಗೆ ಅದಕ್ಕೆ ಏನಂದಳು? ಅಣ್ಣನ ಹೆಂಡತಿ, ಬಳಿ ಇಟ್ಕೋರೆ ರತ್ನ, ಬಳಿ ಇಟ್ಕೋ ಅಮ್ಮದು. ಬಂದು ನಿಡ್ಲಾಕ ಮಂದಿ ದಶಿಂದ ಕಾಜಿನೂ ತಂದಿದ್ದ, ಆಕಿಗೆ ಬಂಗಾರ ತಂದಿದ್ದ. ಎಲ್ಲರಿಗಿಟ್ಟನು ಆಕಿಗೆ ಇಡ್ಲಾಕ ಹೋದನು. ಕೈ ಚೂಡ್ಲಕತ್ತನು. ಅದು ಮೈಯನ ಬಳಗಾರಿ ತಾಯಿ ಎಲ್ಲತ್ತು. ಮತ್ತು ರಾತ್ರಿಗೆ ಮತ್ತೆ ಬಂದು ತಟ್ಟಿ ತೆರಿ. ನೀ ಯಾರಿದ್ದು ತಟ್ಟಿ ತೆರಲ ಅಂದೊಳಕಿ. ತಟ್ಟಿ ತೆರಲಂದಳು. ಮತ್ತನು ಅವತ್ತು ಹೋದನು. ಮತ್ತು ಮರುದಿನ ಏನು ಮಾಡಿದನು ನೋಡುವ? ಮುತ್ತು ಹವಳ, ಮದುವೆಯಾಗಲ್ದವ್ರಿಗೆ ತಾಳಿ, ಮದುವೆಯಾಗಲ್ದವ್ರಿಗೆ ಸಿಂಗಾರ ಸಾಮಾನಿ, ಅದು ಇದು ನಮ್ಮ ಹಳ್ಳಿ ಪದ್ಧತಿ ಅನ್ಕೋತ ಬಂದು ನಾವು. ತೊಗೋರೆ ಮುತ್ತಿನ ಸರ ಭಾರಿ ಚಂದವ, ತೊಗೋರೆ ನನಗೊಂದು ಹತ್ತದ ಅಲ್ಲಿ ತೊಳಿಕೆ ಅತ್ತಿಗೆ ಅದಕ್ಕೆ. ಬ್ಯಾಡ್ರಿ ತೊಗೋರೆ ಒಂದು. ಆಕಿಗೆ ಬಂಗಾರ ಸರ ಕೊಟ್ಟ, ಮಂದಿಗೆಲ್ಲ ಮುತ್ತಿನ ಸರ ಕೊಟ್ಟ. ತೊಗೊಂಡು ಹಾಕ್ಕೊಂಡು ಹೋದ್ರು.
3ನೇ ದಿನಕ್ಕೆ ಮತ್ತೆ ಬಂದ ಬರೋದು. ಅಜ್ಜಿ ಎದ್ದು, ಏನಪ್ಪ ನೀವು ಯಾರು, ಏನು ಸುದ್ದಿ, ಯಾಕೆ ದಿನ ಬಂದು ನಮ್ಮ ತಟ್ಟಿ ಬಡಿಲತ್ತೀರಿ ಅಂದ್ರೆ, ನಾ ಮೇಘಿದ್ದೀನಿ, ಮೇಘರಾಜ ಇದ್ದೀನಿ, ನಿನ್ನ ಮೊಮ್ಮಗಳಿಗೆ ಲಗ್ನ ಆತೀನಿ ಅಂದಳ ಅಜ್ಜಿ, ಅದಕ್ಕೆ ಬಂದೀನಿ. ಮಗ ಮತ್ತು ಮೇಘರಾಜಾಗ ಲಗ್ನ ಆತೀನಿ ಅಂದಿದಂತಲ್ಲ. ಹ್ಞೂ ಆತೀನಿ ಅಂದಿನ ಆಯಿ, ಅವನು ಅಂದಳು ವೈನಿ ಅಂದೀನಿ, ಈಗ ನಾ ಹ್ಯಾಂಗೆ ಆಗ್ಬೇಕು ಅವನಿಗೆ, ಆತೀನಂದ್ರೆ ಆಗೇಬೇಕು ಮಗ ಅಂದರು. ಯಾಕಾಗಲ್ಲಕಿನ ಅಜ್ಜಿ ಮತ್ತೆ ಕೇಳಬೇಕಲ್ಲ. ನಾಳೆಗೆ ಬರ್ರಿ ಮೇಘರಾಜ, ನಿಮಗೆಲ್ಲ ನಾ ಊಟ ತಿಂಡಿ ಎಲ್ಲರೂ ಮಕ್ಕೊಂಡಾಗ ನಾ ಮಾಡ್ತೀನಿ ಅಂತ ಹೇಳಿದ್ರು ಅಜ್ಜಿ. ಅದಕ್ಕೆ ಮರುದಿನ ಹೀಗೆ ಸೋಮವಾರಿತ್ತು. ಬಂದನು ಮನೆಗೆ. ಆಯಿ ಅದಕ್ಕೆ ಶಾವಿಗೆ ಹಾಕೊಳ್ಳು, ಅಕ್ಕಿ ಹಾಕೊಳ್ಳು, ಅವು ನಮ್ಮ ಮಗಳೇ ಕಾಲಗಳು, ಅಕ್ಕಿ ಹಾಕೊಳ್ಳು, ಶಾವಿಗೆ ಹಾಕೊಳ್ಳು, ಊಟಕ್ಕೆ ಕೊಟ್ಟಳು. ಅವನಿಗೆ ಅಕ್ಕಿ ಊಟಕ್ಕೆ ಕೊಟ್ಟಳು. ಊಟಕ್ಕೆ ಕೊಟ್ಟು ಕುಂತರು ಮಾತು ಹೇಳ್ಕೊತ ಕುಂದ್ರದು. ಮೊದಲೇ ಕೀಟಕ್ಕವ, ಕೀಟಕ್ಕೆ ಮನುಷ್ಯ. ಆಕೆ ಮುಟ್ಲಾಕ್ಕೆ ಹೋದಾಗೆ ಬೆಳಕಿಣ್ಣಂದು ಸಡಲ್ಲಂತ ಹಾರ್ದೊಳಕಿ. ಅದು ನೋಡ್ರಿ, ಗುಡು 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 ಅಂದಾಗ ಸಿಡ್ಲು ಮಿಂಚುತ್ತಂದು ನೋಡ್ರಿ, ಈಗ ಮುಗುಲು ಮಿಂಚುತ್ತಂದು ನೋಡ್ರಿ. ಅದು ಮುಗುಲಕ್ಕಿ ಮಿಂಚ್ಕೋತ ಮುಂದಾಗೆಳ, ಹಿಂದೆ ಇವ ಗುಡು 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 ಅಂತ ಹೋಗ್ತಾನೆ ಮೇಘರಾಜ. ಆಕೆ ಸಿಕ್ಕಿಲ್ಲ, ಇವ ಬಿಟ್ಟಿಲ್ಲ. ಆಕೆ ಇನ್ನೂ ಇಲ್ಲಿವರೆಗೂ ಸಿಕ್ಕಿಲ್ಲ, ಅವ ಇನ್ನೂ ಇಲ್ಲಿವರೆಗೂ ಬಿಟ್ಟಿಲ್ಲ. ಹಂಗೆ ಮಿಂಚಾಗಿ ಹಾರಿ ಹೋದಳಕಿ. ಹೆಣ್ಣು ಇಷ್ಟು ಇದು ಇರ್ತದೆ. ಹೆಣ್ಣು ಪ್ರತಿಯೊಂದು ಹೆಣ್ಣಿಂದ ಹೇಳ್ತೀನಿ, ಮನಸ್ಸಿದ್ರೆ ಮಾರ್ಗ. ಅವ ದೇವರಿರಲಿ, ಒಂದು ಮನುಷ್ಯ ಇರಲಿ, ಯಾರೇ ಇರಲಿ, ಆಕಿನ ಮನಸ್ಸಿದ್ರೆ ಮಾಡ್ಕೊತಾಳ್ರಿ, ಇಲ್ದ್ರಿ. ಹಂಗೆ ಆ ಮೇಘರಾಜಾಗ ಆಕಿ ಕೈ ಕೊಡಲ್ದಂಗೆ ಮುಂದೆ ಹಾರಿದಾಗ ಸಡಲ್ಲಂತ ಮಿಂಚುತ್ತಂದು ನೋಡ್ರಿ ಮುಗಲ. ಹಿಂದಿವ ಗುಡು 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 ಅಂತ ಹೋತಾನೆ. ಅದಕ್ಕೆ ಸಿಡ್ಲು ಮಿಂಚು ಅಂತ ಹೇಳ್ತಾರೆ. ಸಿಟ್ಟು ಬಂದಾಗ ಭೂಮಿಗೆ ಬೀಳ್ತಾಳಂತಕಿ. ಅಲ್ಲಿ ಬಿದ್ದಾಗ ನೀರು ಬೀಳ್ತಾವೆ. ಆಕೆಗೆ ಅತಿಯಾಗಿ ಸಿಟ್ಟು ಬಂದಾಗ ಭೂಮಿಗೆ ಬೀಳ್ತಾಳಂತೆ. ಭೂಮಿಗೆ ಬಿದ್ದು ನೀರು ತರತನ ಕಡೆಗೆ ಬರ್ಲಂತಕಿ. ಅದಕ್ಕೆ ಅಂಥ ಮೇಘರಾಜ ಹೆಣ್ಣಿಗೆ ಸೋತಾನ್ರಿ. ಆದರೆ ಈ ಮಾನವ ಜನ್ಮದವರು ಸೋಲಲ್ಲಂತ ನೀವು ಅನ್ಬೇಡ್ರಿ, ಸೋಲೇಬೇಕಾಗ್ತದೆ. ಗಂಡಿಗೆ ಹೆಣ್ಣು ಸೋಲ್ಬೇಕು, ಹೆಣ್ಣಿಗೆ ಗಂಡು ಸೋಲ್ಬೇಕು. ಒಬ್ರಿಗೊಬ್ಬರು ಸೋತ್ರೆ ಈ ಸಂಸಾರ. ಒಬ್ರಿಗೊಬ್ಬರು ಸೋಲಲ್ಲ ಅಂದ್ರೆ ಸಂಸಾರ ಅಲ್ಲ, ಈ ಜೀವನ ಅಲ್ಲ. ಆ ಎರಡೂ ಕೈ ಒಂದೇ ಕೈ ಕಲಿತಂದರೆ ಅದು ಸಂಸಾರ ಆಗ್ತದೆ. ಹಂಗೆ ಈ ಗಂಡು ಹೆಣ್ಣು ಅಂಬೋದು ಎಷ್ಟು ಒಕ್ಕಟ್ಟಾಗಿ ಹೋಗ್ತೀವಿ ಅಷ್ಟು ಸಂಸಾರ ಚೆಂದ ಇರ್ತದೆ. ನಾ ಮೇಲೆ ನೀ ಮೇಲೆ ಅಂದ್ರೆ ಸಂಸಾರ ಆಗಲ್ಲ, ಜೀವನ ಅಲ್ಲ. ಅದಕ್ಕೆ ನಾ ಮ್ಯಾಲೆ ಅಂದಿದ್ದಕ್ಕೆ ಒಂದು ಜಗಕ್ಕೆ ಉದ್ಧಾರ ಮಾಡ್ಯಾಳ. ಈಗ ಸಿಟ್ಟು ಬಂದಾಗ ಭೂಮಿ ಬಿದ್ದಳು ಅಂದ್ರೆ ನೀರು ತರತನ ಕಡೆಗೆ ಬರ್ಲಂತಕಿ. ಆ ನಡ ನೀರು ತೊಗೊಂಡೇ ಬರ್ತಾಳಂತ. ಹಂಗೆ ನಾವು ಸಿಟ್ಟು ಬಂದು ನೆಲಕ್ಕೆ ಬಿದ್ದೇವೆ ಅಂದ್ರೆ ಏನಾರ ಮಾಡ್ತೀವಿ, ಅದಲ್ಲ. ಆದರೆ ಒಂದಿಲ್ಲ ಒಂದು ಸ್ವಲ್ಪರ ನಂಬಲ್ಲೂ ಹೀರ್ಸಿರ್ತದೆ, ಹೆಣ್ಣಿನ ಬಲ್ಲಿ ಎಲ್ಲ ಅಂತಿಲ್ಲ. ಆದರೆ ಹೆಣ್ಣಿಗೆ ಗಂಡು ಸೋಲ್ಬೇಕು, ಗಂಡಿಗೆ ಹೆಣ್ಣು ಸೋಲ್ಬೇಕು. ಒಬ್ರಿಗೊಬ್ರು ಸೋತಾಗ ಸಂಸಾರ ಸುದ್ದಿ ಇರ್ತದೆ ಅಂಥೇಳಿ ಎಲ್ಲರಿಗೆ ಈ ಮೇಘ ಬರಲಿ ಅಂಥೇಳಿ. ಯಾಕೆ ಮುಂದಕ್ಕೆ ಕುಲಗತ್ತದ ಮಳೆ, ಒಕ್ಕಲಿಗೆ ಹಾದಿ ನೋಡ್ಲಿಕ್ಕತ್ತಾನ. ಒಕ್ಕಲಿಗೆನ ಕಣ್ಣೆಲ್ಲ ಮುಗಲಿಗೆ ಒಯ್ಯರು. ರೈತ ಯಾವಾಗ ಮಳೆ ಬರ್ತದ, ನಾ ಯಾವಾಗ ಬಿತ್ತಬೇಕು ಅಂತ ಕುಂತಾನ. ಆ ಮಾರ್ಗದರ್ಶನದಿಂದ ಆಕಿ ಸಿಡ್ಲಾಗಿ ಮಿಂಚಾಕಿನೂ ಭೂಮಿಗೆ ಬಂದು ಭೂಮಿ ತಾಯಿ ಮೇಲೆ ಆಕಿನೂ ಇದು ಬೀಳಲಿ, ಹನಿ ಬೀಳಲಿ ಅಂಥೇಳಿ ನಾ ಮುಗಿಸ್ತೀನಿ ಮಾತು. ಎಲ್ಲರೂ ರೈತರು ಕೈ ಜೋಡಿಸ್ಯಾರ, ನಾವು ಕೈ ಜೋಡಿಸ್ಬೇಕು, ನಾವು ರೈತರು. ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ, ಮಳೆ ಇದ್ದರೆ ಬೆಳೆ, ಮಳೆ ಇದ್ದಿಲ್ಲ ಅಂದ್ರೆ ಏನಾಗ ಇಲ್ಲ. ಹಂಗೆ ಜೀವನದಾಗೂ ಗಂಡಿದ್ರೆ ಹೆಣ್ಣು, ಹೆಣ್ಣಿದ್ರೆ ಗಂಡು, ಎರಡೂ ಬೇಕು. ಭೂಮಿ ಬೇಕು, ಮಳೆ ಬೇಕು, ಗಂಡು ಬೇಕು, ಹೆಣ್ಣು ಬೇಕು. ಅಂದರೆ ಜಗತ್ತೇ ಉದ್ಧಾರ ಆಗ್ಯದ. ರೈತನೂ ಚಲೋನ, ಒಂದು ಮನೆತನ ಕುಟುಂಬದಾಗ ಗಂಡು ಹೆಣ್ಣು ಭೀ ಚಂದರ ಅಂಥೇಳಿ 4 ಮಾತು ನಾನು ತಿಳಿದಷ್ಟು ಹೇಳೀನಿ. ಅದಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಹಳ್ಳಿದವ್ರು, ನಾವೇನು ಪೆನ್ ಹಿಡ್ದಿಲ್ಲ, ಕಾಪಿ ಹಿಡ್ದಿಲ್ಲ, ಬರೆದಿಲ್ಲ. ಸುಮ್ಮನೆ ಏನೋ ಸ್ವಲ್ಪ ಬುದ್ಧಿ ಕೊಟ್ಟಾನ ದೇವರು ಅಂಥೇಳಿ ಯಾವ್ಯಾವ ಒಂದು ಹಿಂದೆ ಹಿರಿಯರು ಹೇಳಿವಂಥ ಮಾತುಗಳು ಹಿಡ್ಕೊಂಡು ನಿಮಗೆ ಹೇಳ್ತೀನಿ.